ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಯೂತ್ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಕೂಡ ಮಾಡಿರುವಂತದ್ದು. ಸದ್ಯ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿ ನಾನು ಇದ್ದೀನಿ. ಪ್ರತಿಭಟನಾಕಾರರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಈಗೇನು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಬಹಳ ಮುಖ್ಯವಾಗಿ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆಯಾಗಿದೆ ವಿರುದ್ಧ ಏನ್ ಆಗ್ರಹ ಮಾಡ್ತಾ ಇದ್ದೀರಾ ಅಂತ? ಈ ನೀಟ್ ಪರೀಕ್ಷೆಗೆ ಏನು ಅನ್ಯಾಯ ಆಗಿದೆ, ಇಡೀ ಭಾರತ ದೇಶ ಯೂತ್ ಇದೆ, ಅದು ನೇರ ಹೊಣೆ ತಗೋಬೇಕಂದ್ರೆ ನಮ್ಮ ಭಾರತ ದೇಶನ ಪ್ರಧಾನಮಂತ್ರಿ ಏನು ನಮ್ಮ ಸೆಂಟ್ರಲ್ನಲ್ಲಿ ಏನು ಶಿಕ್ಷಣ ಮಂತ್ರಿ ಇದ್ದಾರೆ, ಅವರು ತಕ್ಷಣ ರೀಜನ್ ತಗೋಬೇಕು. ಯಾಕಂದ್ರೆ ಯಾವಾಗೆ ನಮ್ಮ ಭಾರತ ದೇಶದಲ್ಲಿ ಯೂತರಿಗೆ ರೈತರಿಗೆ ಅನ್ಯಾಯ ಆಗುತ್ತಾ ಇದೆ, ಇದು ನಮ್ಮ ದೇಶದ ಪ್ರಧಾನಮಂತ್ರಿ ಹೊರಗಿಂದ ಇಟಲಿ ಹೋಗಿ ಮೇಡಲಿ ಚಾಕ್ಲೇಟ್ ಕೊಡ್ತಾನೆ. ಯಾಕಂದರೆ ನಾನು ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊತಿದ್ದೀನಿ, ಇಡೀ ಭಾರತ ದೇಶದ ಯೂತರು ರೈತರ ಪರವಾಗಿ ಕೇಳ್ಕೊತೀನಿ ನಿಮ್ಮ ಚಾನಲ್ ಮುಖಾಂತರ. ಯಾಕೆ ದೇಶದ ಪ್ರಧಾನಮಂತ್ರಿ ನಿಮಗೆ ನಮ್ಮ ಭಾರತ ದೇಶದ ರೈತರದು ಯೂತರದು ಓಟ್ ತೆಗೋಲಾಕ ಬರುತ್ತೆ, ಅವ್ರ ಮೇಲೆ ಅನ್ಯಾಯ ಆಗಿ ಶೂಟ್ ಬುಟ್ಟೋನಲ್ಲಿ ನೀವು ಹೊರಗಿನ ದೇಶ ಪ್ರಕಟಣೆ ಮಾಡ್ತೀವಿ. ಯಾಕಂದರೆ ಶೂಟ್ ಬುಟ್ ಹಾಕಲಿ ಆಬಾನಿ ಅವ್ರು ನೀವು ಪ್ರಧಾನಮಂತ್ರಿ, ಭಾರತ ದೇಶದ ಪ್ರಧಾನಮಂತ್ರಿ ಅಂತಾರೆ ನಿಮ್ಮ ಚಾನಲ್ ಮುಖಾಂತರ ಹೇಳಕ್ ಬಿಡ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ. ಆ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಒಂದು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಥವಾ ನ್ಯಾಯ ಯಾವ ರೀತಿ ಕೊಡಬೇಕು ಅಂತ ಆಗ್ರಹ ಮಾಡ್ತೀರಿ ಅಂತ? ಸರ್, ನಾನು ನಿಮಗೆ ಕೈ ಜೋಡಿಸಿ ಡಿಸ್ಕೌಂಟ್ ಮಾಡ್ಕೋತೀನಿ. ಜಯಕರ್ತ ಇಡೀ ಭಾರತ ದೇಶದ ಯೂತರಿಗೆ ಅನ್ಯಾಯ ಆಗಿದೆ ಅಂತಾರೆ. ದೇಶದ ಪ್ರಧಾನಮಂತ್ರಿ ಹೊರಗೆ ದೇಶ ಇಟಲಿ ಹೋಗಿ ಮೇಡಿಯಲ್ಲಿ ಹೋಗಿ ಚಾಕ್ಲೇಟ್ ತಿಂತಿದ್ದಿಲ್ಲ. ನಮ್ಮ ಭಾರತ ದೇಶ ದುರ್ದೈವ ಇದೆ, ಇಂಥ ದೇಶಗಳು ನಮ್ಮ ಪ್ರಧಾನಮಂತ್ರಿ ಸಿಕ್ಕನಂತೆ. ನಾನು ನಿಮ್ಮ ಚಾನಲ್ ಮುಖಾಂತರ ನಾವು ಇಷ್ಟಪಡ್ತೀನಿ, ಭಾರತ ದೇಶದ ಯೂತರು ಮತ್ತು ರೈತರು ಈ BJP ಸರ್ಕಾರ ಏನಿದೆ ಹಿಂದೂ ಮುಸ್ಲಿಂ ವೋಟಿಂಗ್ ಬ್ಯಾಂಕ್ ಮಾಡುತ್ತೆ, ಅವ್ರಿಗೆ ಬಹಿಷ್ಕಾರ ಮಾಡಂತ ಸೆಂಟ್ರಲ್ ಇಷ್ಟು ಏನೋ ಪ್ರತಿಭಟನೆಕಾರರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.